ಫ್ರೆಂಡ್ಸ್, ಈಗ ನಾನು ಉತ್ತರ ಕರ್ನಾಟಕ ಮತ್ತು ನಮ್ಮ ಕರ್ನಾಟಕದಲ್ಲಿ ಆಗುತ್ತಿರುವ ಪ್ರವಾಹದ ಬಗ್ಗೆ ಮಾತನಾಡುತ್ತಿದ್ದೇವೆ. ಈಗ ಕರ್ನಾಟಕದಲ್ಲಿ ಮತ್ತು ಕೇರಳ ಮತ್ತು ಇಡೀ ಭಾರತದಲ್ಲಿ ಆಗುತ್ತಿರುವ ಹವಾಮಾನ ವೈಪರೀತ್ಯ ನಿಮಗೆಲ್ಲ ಗೊತ್ತೇ ಇದೆ. ಮಳೆ ಮತ್ತು ಪ್ರವಾಹದಿಂದ ಎಷ್ಟೋ ಊರುಗಳು ಪ್ರವಾಹಕ್ಕೆ ತುತ್ತಾಗಿವೆ. ಇದಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಸರ್ಕಾರನೇ. ಇದಕ್ಕೆ ಕಾರಣ ನಾವು ಮತ್ತು ಸರ್ಕಾರ ಇಬ್ಬರೂ ಸೇರಿಕೊಳ್ಳುತ್ತೇವೆ. ಇದರಲ್ಲಿ ನಮ್ಮ ತಪ್ಪು ಕೂಡ ಇದೆ. ಹೇಗೆಂದರೆ ನೀವು ಕೇಳ್ಬೋದು, ನೀರು ಹರಿಯುವ ಜಾಗದಲ್ಲಿ ಮನೆಗಳನ್ನು ಕಟ್ಟುವುದು ಮತ್ತು ತಗ್ಗು ಪ್ರದೇಶಗಳಲ್ಲಿ ಕೂಡ ನಗರವನ್ನು ಕಟ್ಟುವುದು. ಇದರಿಂದ ನೀರು ಎಲ್ಲಿ ಹೋಗಲು ಸಾಧ್ಯ? ಮಳೆ ಬಂದಾಗ ಸರ್ಕಾರವನ್ನು ಬಾಯಿಗೆ ಬಂದಂತೆ ಬೈಯುವುದು, ಇದರಲ್ಲಿ ನಮ್ಮ ಪಾತ್ರವೂ ಇರುತ್ತದೆ. ಇದನ್ನು ನಾವು ಮರೆಯುತ್ತೇವೆ. ಸರ್ಕಾರದ ಹತ್ತಿರ ಪರಿಹಾರ ಪಡೆಯುವ ಮುನ್ನ ನಾವು ಪ್ರಕೃತಿಯನ್ನು ಉಳಿಸಬೇಕು. ಕೆರೆಗಳ ಮೇಲೆ ಮನೆಗಳನ್ನು ಕಟ್ಟುವುದು ಬಿಡಬೇಕು ಮತ್ತು ಮರಗಳನ್ನು ಕಡಿಯಬಾರದು. ಮರಗಿಡಗಳನ್ನು ಬೆಳೆಸಬೇಕು. ತಗ್ಗು ಪ್ರದೇಶಗಳಲ್ಲಿ ಮನೆ ಕಟ್ಟಬಾರದು. ಕಸಗಳನ್ನು ಎಸೆಯಬಾರದು. ಇದರಿಂದ ನೀರು ಕಟ್ಟಿಕೊಳ್ಳುತ್ತದೆ. ಇದರಿಂದ ನೀರು ಊರಿನತ್ತ ಬರುತ್ತದೆ. ಮತ್ತು ಇದರಲ್ಲಿ ಸರ್ಕಾರದ ತಪ್ಪುಗಳು ಕೂಡ ಇದ್ದಾವೆ. ಡ್ಯಾಮ್ ಕಟ್ಟುತ್ತಾರೆ ನಿಜ, ಆದರೆ ಡ್ಯಾಮ್ನಿಂದ ನೀರು ಬೇರೆ ಹಳ್ಳಿಗಳಿಗೆ ಹೋಗಲು ಕೇವಲ ಒಂದೇ ಮಾರ್ಗ ಇರುತ್ತದೆ. ನೀರು ಹೆಚ್ಚಾದಾಗ ಡ್ಯಾಮ್ನಿಂದ ನೀರು ಬಿಟ್ಟಾಗ ನೀರು ಹೆಚ್ಚಾಗಿ ಹೋಗಲಾರದೆ ಬೇರೆ ದಿಕ್ಕುಗಳನ್ನು ಕೂಡ ಹರಿಯುತ್ತವೆ. ಇದರಿಂದ ನಗರಗಳು, ಅಲ್ಲಿರುವ ಹಳ್ಳಿಗಳು ಕೂಡ ಮುಳುಗಿ ಹೋಗುತ್ತವೆ. ಇದೇ ಸರ್ಕಾರ 2-3 ಮಾರ್ಗಗಳನ್ನು ಮಾಡಿದರೆ ಭವಿಷ್ಯದಲ್ಲಿ ಅತಿ ಹೆಚ್ಚು ಮಳೆ ಬಂದು ನೀರು ತುಂಬಿದಾಗ ಈ ಮಾರ್ಗಗಳ ಉಪಯೋಗವಾಗುತ್ತದೆ. ನಾವು ನಮ್ಮ ಜನ ಹೇಗಿದ್ದಾರೆ ಎಂದರೆ ಮುಂದೆ ಭವಿಷ್ಯ ಯೋಚನೆ ಮಾಡುವುದಿಲ್ಲ, ಇವತ್ತಿಗೆ ಮಾತ್ರ. ಕಸ ಎಲ್ಲಿ ಎಸೆದರೂ ಪರವಾಗಿಲ್ಲ, ನಮ್ಮ ಮನೆ ಚೆನ್ನಾಗಿರಬೇಕು ಸಾಕು ಎನ್ನುವ ಜನ. ನಾವು ಬುದ್ಧಿವಂತ ಜೀವಿಗಳು, ಮನುಷ್ಯರು. ಪ್ರಕೃತಿಯನ್ನು ಉಳಿಸೋಣ. ಇದರಿಂದ ಅನಾಹುತವನ್ನು ತಡೆಯೋಣ. ಥ್ಯಾಂಕ್ ಯು ಫ್ರೆಂಡ್.